ನಮಸ್ಕಾರ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ರಾಯರ ಸನ್ನಿಧಿಗೆ ನೀವು ಹೋಗ್ತಾ ಇರ್ತೀರ. ಅಲ್ಲಿ ಹೋದಾಗ ಎಸ್ಪೆಷಲಿ ಈ ಒಂದು ಫಲ ಮಂತ್ರಾಕ್ಷತೆ ಅಲ್ಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರ ಸನ್ನಿಧಿಯಲ್ಲಿ ಕೇಳಿ ಪಡೆದುಕೊಂಡ್ರೆ ಖಂಡಿತವಾಗ್ಲೂ ಜನ್ಮ ಜನ್ಮದಲ್ಲೇ ನಿಮಗೆ ಈ ಜನ್ಮದಲ್ಲಿ ದುಡ್ಡಿನ ಸಮಸ್ಯೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಚಾನ್ಸೇ ಇಲ್ಲ. ಮತ್ತು ಜನ್ಮದಲ್ಲಿ ಈ ಜನ್ಮದಲ್ಲಿ ನಿಮಗೆ ಸಾಲ ಬಾಧೆಗಳು ಉಂಟಾಗಲ್ಲ. ಸಪೋಸ್ ಸಾಲ ಬಾಧೆಗಳೆಲ್ಲ ಮಾಡ್ಕೊಂಡಿದ್ರು, ಎಷ್ಟೇ ಸಾಲಗಳು ಮಾಡ್ಕೊಂಡಿರ್ರಿ, ಎಷ್ಟೇ ಲಕ್ಷ ಎಷ್ಟೇ ಕೋಟಿ ಸಾಲ ಮಾಡ್ಕೊಂಡಿದ್ರು ನಿಮಗೆ ಬೇಗ ತೀರೋ ಹಾಗೆ ರಾಯರು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ಇದಂತೂ ಆ ರಾಘವೇಂದ್ರ ಸ್ವಾಮಿ ರಾಯರ ಪಾದದಾಣೆಗೂ ಸತ್ಯ. ಖಂಡಿತವಾಗ್ಲು ನೀವು ಮಂತ್ರಾಲಯಕ್ಕೆ ಹೋಗ್ತಿರ್ತೀರ, ರಾಘವೇಂದ್ರ ಸ್ವಾಮಿಗೆ ರಾಯರ ಸನ್ನಿಧಿಗೆ ದರ್ಶನ ಮಾಡೋಕ್ಕೆ ಹೋಗ್ತಿರ್ತೀರ. ಯಾವ ದಿನ ಹೋಗಬೇಕು ಹೇಳ್ತೀನಿ. ಮತ್ತು ಆ ಫಲಮಂತ್ರಾಕ್ಷತೆನ ಕೇಳಿ ಪಡ್ಕೊಂಡ ನಂತರ ಆ ಫಲಮಂತ್ರಾಕ್ಷತೆ ಏನು ಮಾಡಬೇಕು ಅದು ಇಂಪಾರ್ಟೆಂಟು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಕೆಳಗಡೆ ಐಪ್ ದಿಸ್ ವಿಡಿಯೋ ಇರುತ್ತೆ, ಐಪ್ ಬಟನ್ 2 ಸರಿ ಪ್ರೆಸ್ ಮಾಡಿ ಶೇರ್ ಮಾಡ್ಕೊಳ್ರಿ. ನೋಡಿ, ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗೆ, ಮಂತ್ರಾಲಯಕ್ಕೆ ರಾಯರ ಸನ್ನಿಧಿಗೆ ನೀವು ಯಾವಾಗಲೇ ಹೋಗೋದಾದರೂ ಗುರುವಾರ ಪುಷ್ಯ ನಕ್ಷತ್ರ ಬಂದಾಗ ಹೋಗಿ. ವರ್ಷದಲ್ಲಿ 2 ತಿಂಗಳು ಅಥವಾ 3 ತಿಂಗಳು ಬರುತ್ತೆ ಗುರುವಾರ ಪುಷ್ಯ ನಕ್ಷತ್ರ ಒಂದು. ಇಲ್ಲ ಹುಣ್ಣಿಮೆ ಗುರುವಾರಗಳು ಬಂದಾಗ ಹೋಗಿ, ಅಥವಾ ಅಮಾವಾಸ್ಯೆ ಗುರುವಾರಗಳು ಬಂದಾಗ ಹೋಗಿ, ಅಥವಾ ಶ್ರಾವಣ ಮಾಸದಲ್ಲಿ ರಾಯರ ಆರಾಧನೆಗಳು ಅಂತ ಮಾಡ್ತಾರೆ, ಆ ಸಂದರ್ಭದಲ್ಲಿ ಹೋಗಿ, ಅಥವಾ ಯಾವುದಾದ್ರೂ ಗುರುವಾರದಂದು ಹೋಗಿ ನೀವು ಒಂದು ರಾಯರ ಒಂದು ದರ್ಶನ ರಿಲೇಟೆಡ್ಸ್ ಮಾಡ್ಕೊಳ್ಳಿ. ಅಲ್ಲಿ ರಾಘವೇಂದ್ರ ಸ್ವಾಮಿ ಅಷ್ಟೋತ್ತರ ಶತನಾಮಾವಳಿ ಪಠಣೆ ಮಾಡಿ, ಅಥವಾ ರಾಘವೇಂದ್ರ ಸ್ವಾಮಿ ಗಾಯತ್ರಿ ಮಂತ್ರ ಪಠಣೆ ಮಾಡಿ, ಅಥವಾ ರಾಘವೇಂದ್ರ ಸ್ವಾಮಿ ಅಕ್ಷರಮಾಲಿಕಾ ಸ್ತೋತ್ರ ಪಠಣೆ ಮಾಡಿ, ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಈ ಮಂತ್ರಗಳು ಪಠಣೆ ಮಾಡಿ ದರ್ಶನ ಮಾಡಿಕೊಂಡು ಬರುವಾಗ ನೀವು ಎಸ್ಪೆಷಲಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರ ಸನ್ನಿಧಿಯಲ್ಲಿ ಈ ಒಂದು ಫಲಮಂತ್ರಾಕ್ಷತೆ ಅಂತ ಕೇಳಿ ಅಲ್ಲಿ ಪಡೆದುಕೊಳ್ಳಬೇಕು. ಅಲ್ಲಿ ಕೇಳಿ ಫಲಮಂತ್ರಾಕ್ಷತೆ ಕೊಡಿ ಅಂತ ಕೇಳಿಬಿಟ್ಟು ಪಡ್ಕೊಳ್ಳಿ. ಮತ್ತು ಆ ಫಲಮಂತ್ರಾಕ್ಷತೆನ ಕೆಳಗಡೆ ಎಲ್ಲೂ ಬೀಳ್ಸಕ್ಕೆ ಹೋಗ್ಬೇಡಿ. ಅದನ್ನು ಎಷ್ಟೋ ಜನ ಇಸ್ಕೊಂಡಾಗ ಕೆಳಗಡೆ ಅಲ್ಲಿ ಇಲ್ಲಿ ಬೀಳಿಸಿರ್ತಾರೆ, ಕಾಲಲ್ಲಿ ತುಳಿಯೋದು ಆ ಥರದ್ದೆಲ್ಲ ಮಾಡಬಾರ್ದು. ಫಲಮಂತ್ರಾಕ್ಷತೆ ತುಂಬ ಪವರ್ಫುಲ್ ಅದು. ಆ ಒಂದು ಫಲಮಂತ್ರಾಕ್ಷತೆನ ನೀವು ತಗೊಂಬಂದು ನಿಮ್ಮ ಮನೆ ಒಳಗಡೆ ತಲೆ ಮೇಲೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಇನ್ನು ಉಳಿದಿದ್ದು ಒಂದು ಬೌಲಲ್ಲಿ ನೀರು ಹಾಕಿಬಿಟ್ಟು ಆ ನೀರಿನೊಳಗಡೆ ಫಲಮಂತ್ರಾಕ್ಷತೆ ಇಸ್ಕೊಂಬಂದಿರ್ತಿಲ್ಲ ಅದನ್ನು ಹಾಕಿ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ. ಇನ್ನು ಉಳಿದಿದ್ದು ನೀರನ್ನ ಆ ಫಲಮಂತ್ರಾಕ್ಷತೆ ಇರುತ್ತಲ್ಲ ಅದನ್ನು ನೀವು ಅಡುಗೆ ಮಾಡ್ತೀರಲ್ಲ, ಅಡುಗೆ ಒಳಗಡೆ ಅದನ್ನು ಹಾಕಿಬಿಟ್ಟು ಸೇವನೆ ಮಾಡಿ. ಈ ರೀತಿ ನೀವು ಮಂತ್ರಾಲಯಕ್ಕೆ ಯಾವಾಗಲೇ ಹೋದರೂ, ಹೇಳ್ತಾ ಇದ್ದೀನಲ್ಲ, ಯಾವಾಗಲೇ ಹೋದರೂ ಈ ಫಲಮಂತ್ರಾಕ್ಷತೆ ಮಾತ್ರ ಇಸ್ಕೊಂಬರೋದು ಮರೆಯೋಕ್ಕೆ ಹೋಗ್ಬಿಡಿ. ಈ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರ ಸನ್ನಿಧಿಗೆ ಹೋದಾಗ ಅಲ್ಲಿ ಫಲಮಂತ್ರಾಕ್ಷತೆ ರಾಯರ ಸನ್ನಿಧಿಯಲ್ಲಿ ಕೇಳಿ ಪಡೆದುಕೊಂಡು ಬನ್ನಿ. ಫಲಮಂತ್ರಾಕ್ಷತೆ ತುಂಬ ಪವರ್ಫುಲ್ ಇರುತ್ತೆ. ಇದನ್ನು ಮನೆಯಲ್ಲಿ ತಂದು ಈ ರೀತಿ ಮಾಡಿ ಖಂಡಿತವಾಗ್ಲೂ ಜನ್ಮದಲ್ಲೇ ದುಡ್ಡಿನ ಸಮಸ್ಯೆ ಬರಲ್ಲ, ಜನ್ಮದಲ್ಲೇ ಸಾಲ ಬಾಧೆಗಳು ನಿಮಗೆ ಉಂಟಾಗಲ್ಲ. ಅಂದುಕೊಂಡ ಕೆಲಸಗಳು 100% ಆಗೇ ಆಗುತ್ತೆ. ಇದು ರಾಯರ ಪಾದದಾಣೆಗೂ ಸತ್ಯ. ವಿಡಿಯೋ ನೋಡ್ತಾ ಇದ್ದವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.